ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಐ ರಿಯಲಿ ವಾಂಟ್ ಟು ಸೇ ಸಾರಿ. ನಿಮಗೆ ಬೈಬೇಕು ಅಥವಾ ಕಿರ್ಚಬೇಕು ಅಂತ ನಮ್ಗೆ ಆಸೆ ಇಲ್ಲ. ಬಟ್ ಹೋಪ್ಸ್ ಇರುತ್ತಲ್ಲ, ನಮ್ಗೊಂದು ಸ್ವಲ್ಪ ಜಾಸ್ತಿ ಹೋಪ್ಸ್ ಇರುತ್ತೆ. ಯಾಕಂದರೆ ನೀವು ಟಾಪ್ 8ಗೆ ಬಂದಿದ್ದೀರಾ. ನಾವೆಲ್ಲ ಒಂದು ಫ್ಯಾಮಿಲಿ ಅಂತ ಹೇಳ್ಕೊತೀವಿ. ಫ್ಯಾಮಿಲಿಯವರು ಈ ಥರ ಡಬ್ಬಾ ಥರ ಅಡುಗೆ ಮಾಡಿದ್ರೆ ನಾನು ನಮ್ಮ ಅಮ್ಮನಿಗೂ ಬೈತೀನಿ, ನನ್ನ ಹೆಂಡ್ತಿಗೂ ಬೈತೀನಿ, ನನ್ನ ಫ್ರೆಂಡ್ಸ್ ನೀವೆಲ್ಲ ನಿಮಗೂ ಬೈತೀನಿ. ಸೊ ಐ ಆಮ್ ವೆರಿ ಸಾರಿ. ಐ ಡೋಂಟ್ ಮೀನ್ ಟು ಸ್ಕೋಲ್ಡ್ ಯು ಆರ್ ರೇಸ್ ಮೈ ವಾಯ್ಸ್. ಬಟ್ ಪ್ಲೀಸ್ ನಗ್ನಗ್ತಾ ರಿಲ್ಯಾಕ್ಸ್ಡಾಗಿ ಆರಾಮಾಗಿ ಮಾಡಿ. ಓಕೆ, ಖಂಡಿತವಾಗ್ಲೂ ನೀವು ಒಳ್ಳೆ ಡಿಶ್ ಮಾಡ್ತೀರಾ. ಡೋಂಟ್ ಮೇಕ್ ಅವರ್ ಜಾಬ್ ಈಸಿ. ಪ್ರತಿ ಸಲ ಅದನ್ನು ಹೇಳೋದು, ನಮಗೆ ಕಷ್ಟ ಕೊಡಿ, ಈಸಿ ಮಾಡಬೇಡಿ. ಈಗ ಇವಾಗ ಕೊಡ್ತಾ ಇರೋದು ಇಟ್ ಈಸ್ ಅ ವೆರಿ ಸಿಂಪಲ್ ಡಿಶ್. ಓಕೆ, ತುಂಬ ಈಸಿ. ನೀವು ಮಾಡಿರ್ಬೋದು ಅಥವಾ ನೋಡಿರ್ಬೋದು, ತಿಂದಿರ್ಬೋದು, ಕೇಳಿರ್ಬೋದು. ಇಟ್ ಈಸ್ ಅ ವೆರಿ ಸಿಂಪಲ್ ಡಿಶ್. ಇದನ್ನು ಹೇಗೆ ಮಾಡೋದು ಏನೇನು ಅಂತ ಚಂದ್ರಣ್ಣ ಹೇಳ್ತಾರೆ. ಆ್ಯಕ್ಚುಲಿ ಟ್ರೆಡಿಷ್ನಲ್ ಸ್ವೀಟ್ ಆಫ್ ದಿ ಮುಘಲೈ ಕ್ವಿಝಿನ್. ಇದಕ್ಕೆ ಫಿರ್ನಿ ಅಂತ ಕರೀತಾರೆ. ಫಿರ್ನಿಗೆ ಈಕ್ವಲೆಂಟು ನಮ್ಮ ಸೌತ್ ಇಂಡಿಯಾಗೆ ಸುಮಾರು ಹತ್ತಿರ ಬರೋದು ಅಂದರೆ ಅಕ್ಕಿ ಪಾಯಸ. ಓಕೆ, ಬರೀ ಅಕ್ಕಿ, ಹಾಲು, ಮಿಲ್ಕ್ ಮೇಡು, ಸಕ್ಕರೆ, ಕಾರ್ಡಮಮ್ಮು, ಸ್ಯಾಫ್ರನ್ ಯೂಸ್ ಮಾಡಿ ಅಕ್ಕಿನ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿ, ಹಾಲಲ್ಲಿ ಬೇಯಿಸಿ ಮ್ಯಾಶ್ ಮಾಡಿ, ಆಮೇಲೆ ಅದಕ್ಕೆ ಮಿಲ್ಕ್ ಮೇಡ್ ಹಾಕಿ ಕುದಿಸಿ ಚೆನ್ನಾಗಿ ತಿಕ್ಕಾಗಬೇಕದು. ಅದು ಸಕ್ಕರೆ ಹಾಕಿ ಮಿಕ್ಕಿದ್ದು ಏನೇನು ಫ್ಲೇವರ್ ಹಾಕ್ತಾರಲ್ಲ ಹಾಕಿ. ಓಕೆ, ದಿಸ್ ಇಸ್ ಬೇಸಿಕ್ ಮೆಥಡ್ ಆಫ್ ಡೂಯಿಂಗ್ ಇಟ್. ಓಕೆ, ಆರ್ ಯು ಆಲ್ ರೆಡಿ ಫಾರ್ ದ ಸೆಕೆಂಡ್ ಟಾಸ್ಕ್? 1 2 3. ಇವತ್ತಂತೂ ನಾನು ನಿಜವಾಗ್ಲೂ ನಾನು ರೆಡಿಯಾಗಿದ್ದೆ. ಹೆಂಗಿದ್ರು ಟಾಪ್ 8ಗೆ ಬಂದಿದ್ದೀನಲ್ಲ, ಇಷ್ಟು ಕಮ್ಮಿ ಅನುಭವ ಇದ್ಬಿಟ್ಟು ಟಾಪ್ 8ಗೆ ಬಂದಿದ್ದೀನಿ ಅಂತ ಒಂದು ಪ್ರಿಪೇರ್ ಮಾಡೇ ಬಂದಿದ್ದೆ. ಏನಾದರೂ ಅಳಬಾರ್ದು, ಏನಾದರೂ ಎಕ್ಸೈಟ್ ಆಗಬಾರ್ದು ಸುಮ್ಮನೆ ಹಾಗೆಲ್ಲ ಅಂತ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೆ ನಾನು ಇವತ್ತು. ಬೇರೆ ಬೇರೆ ಫ್ಲೇವರ್ಗಳು ಹಾಕಬೇಕು. ಇಲ್ಲಿ ನಮ್ಮಲ್ಲಿ ಎಸೆನ್ಸ್ ಇದೆ, ಆಮೇಲೆ ಜಾಮ್ಗಳಿದೆ, ಫ್ರೂಟ್ಸ್ ಇದೆ, ಏಲಕ್ಕಿ ಇದೆ. ಸುಮ್ಮನೆ ಇದು ಮಾಡಬೇಡಿ, ನಾನು ಯಾವತ್ತಿದ್ದು ಮಾಡಿಲ್ಲ. ಕನ್ಫ್ಯೂಸ್ ಮಾಡಬೇಡಿ. ಅದು ಮಾಡಿ ನಾನೇನೋ ಬೇರೆ ಮಾಡ್ತೀನಿ. ನಂಗೆ ಗೋಡಂಬಿ ಕೊಡ್ರಿ. ಫಸ್ಟ್ ಟಾಸ್ಕಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೆ. ಸೆಕೆಂಡ್ ಟಾಸ್ಕ್ನಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಯಾಕಂದರೆ ಸೆಕೆಂಡ್ ಟಾಸ್ಕ್ ಬಿಕಾಸ್ ಮಾರ್ಕ್ಸ್ ಎಲ್ಲ ಕೌಂಟ್ ಆಗೋದಿದೆ. ನಾನು ಇನ್ನೂ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಬಿಕಾಸ್ ಟಾಪ್ 8ಗೆ ಬಂದು ಮಿಸ್ಟೇಕ್ ಮಾಡಿದ್ರೆ ಇಟ್ ಈಸ್ ನೋ ಯೂಸ್ ಆ್ಯಕ್ಚುಲಿ. ಅದೇ ಅವ್ರು ಹೇಳ್ತಾಯಿದ್ರು, ಎಂಫಸೈಸ್ ಮಾಡ್ತಾಯಿದ್ರು. ಯಾಕಂದರೆ ನೀವು ಟಾಪ್ 8ಗೆ ಬಂದಿದ್ರೆ ಸೀರಿಯಸ್ ಆಗಿ ತಗೊಳ್ಳಿ, ಯಾವ ಟಾಸ್ಕ್ ಆದ್ರೂ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತಾಯಿದ್ರು. ಏನು ಫ್ಲೇವರ್ ಮಾಡ್ತೀವಿ ಇದಕ್ಕೆ ರೆಗ್ಯುಲರ್ ಶಾವಿಗೆ ಪಾಯಸದ ಫ್ಲೇವರ್ ಏನಿದೆ ಅದನ್ನು ಮಾಡ್ತೀವಿ. ಇವಾಗ ಶಾವಿಗೆ ಪಾಯಸ ಏನು ಹಾಕ್ತಿದ್ಯಾ ಫ್ಲೇವರ್ಗೆ? ದ್ರಾಕ್ಷಿ ಗೋಡಂಬಿ ಆ್ಯಂಡ್ ತುಪ್ಪ ಯೂಸ್ ಮಾಡ್ತೀನಿ. ತುಪ್ಪ ಫ್ಲೇವರ್ ಅಂದರೆ ಘಮ ಬರಬೇಕು, ಅದಕ್ಕೆ ಏನು ಹಾಕ್ತೀಯ? ಏಲಕ್ಕಿ ಹಾಕ್ತೀನಿ. ಹಂಗೆ ಹೇಳು. ಮಾಡ್ಬೋದು ಅಂತ ಅನಿಸ್ತು ನನಗೆ. ಯಾಕಂದರೆ ನಮ್ಮ ಮನೇಲಿ ಖೀರೆಲ್ಲ ಮಾಡ್ತೀವಲ್ಲ, ಅದರಲ್ಲಿ ಅವರು ಕೋವಾ, ಕ್ಯಾಶು ಅದೆಲ್ಲ ಹಾಕಬೇಕಾದ್ರೆ ಆಬ್ವಿಯಸ್ಲಿ ಅದು ಟೇಸ್ಟ್ ಆಗೇ ಆಗುತ್ತೆ. ಸೊ ಅದರಲ್ಲಿ ಒಂದು ಹೆದರಿಕೆ ಬರಲಿಲ್ಲ ಮಾಡೋಕ್ಕೆ. ಸೆಕೆಂಡ್ ರೌಂಡ್ ಅಷ್ಟೇನು ಹೆದರಿಕೆನೇ ಬರಲ್ಲ. ಏನಾಗ್ತಿದ್ಯಮ್ಮ? ಸೊ ನಾನು ಗೋಡಂಬಿ ದ್ರಾಕ್ಷಿ ಹಾಕಿದ್ದೀನಿ, ಹಾಲು ಕಾಯ್ಸಕ್ಕೆ ಇಟ್ಕೊಂಡಿದ್ದೀನಿ. ಫಿರ್ನಿಗೆ ಅನ್ನ ಸ್ವಲ್ಪ ಫ್ಲೇವರ್ಗೆ ಸ್ವಲ್ಪ ಕೇಸರಿ ಹಾಕೋಣ ಅಂತ. ಕುಂಕುಮ ಕೇಸರಿ ಫ್ಲೇವರ್ ಅಲ್ಲ, ಕಲರ್. ಸ್ವಲ್ಪ ಫ್ಲೇವರ್ಗೆ ಇಲಾಚಿ ಪೌಡರ್ ಹಾಕ್ತೀನಿ. ಎಲ್ಲ ಇಲಾಚಿ ಹಾಕ್ತಿದೆ. ನಾನು ಬಾದಾಮಿ ಫ್ಲೇವರ್ ಜಾಸ್ತಿ ಯೂಸ್ ಮಾಡಿದ್ದೀನಿ. ಬಾದಾಮಿ ಮತ್ತು ಕ್ಯಾಶ್ಯೂಸ್, ಇಲಾಚಿ ಪೌಡ್ರು, ಆ ಫ್ಲೇವರ್ಸ್ ಎಲ್ಲ ಜಾಸ್ತಿ ಬರಲಿ ಬಿಕಾಸ್ ಅವ್ರದ್ದೆಲ್ಲ ಸ್ವಲ್ಪ ರಿಚ್ ಫುಡ್ ಅಲ್ಲ. ಅದಕ್ಕೆ ಹಾಲು ಅಂಶ ಜಾಸ್ತಿ ಇರಬೇಕು. ಅಕ್ಕಿನೂ ಚೆನ್ನಾಗಿ ತುರಿ ಥರ ಮಾಡಿಕೊಂಡು ಚೆನ್ನಾಗಿ ಮಾಡಿದ್ದೀನಿ. Five, 4, 3, 2, 1, hands up. ನಗರಕ್ತಾ ಒಳ್ಳೆ ಒಂದು ಗತ್ತಲ್ಲಿ ಬರಬೇಕು ನಗರಾಜ್.
ಫಿರ್ನಿ ಮಾಡು ಅಂದರೆ ಕಲ್ಗಚ್ಚು ಮಾಡಿಟ್ಟಿದೆಯಲ್ಲೋ. ಕುಡಿದು ನೋಡಮ್ಮ, ಕುಡಿಯೋಕ್ಕಿಂತ ಮುಂಚೆ ಮಾತಾಡಬಾರ್ದು. ಇದೇನಿದು ಹಿಂಗೆ ಫುಲ್ಲು ಕುಯ್ಕೊಂಡು ತಿನ್ನಿ ಅಂತ. ಅದು ಬೇಜಾರಾದ್ರೆ ಹೋಗ್ಲಾ? ಇದೇನು ಫ್ಲೇವರ್ ಅಪ್ಪ? ಇದು ಗೀ ಆ್ಯಪಲ್ ಫ್ಲೇವರ್. ಗ್ರೀನ್ ಆ್ಯಪಲ್ ಗೊತ್ತು, ಗೀ ಆ್ಯಪಲ್ ಯಾವುದು? ಗೀ ಹಾಕಿದ್ಮೇಲೆ ಆಪಲ್ ಹಾಕಿರ್ತೀನಲ್ಲ. ನಾಗರಾಜ್, ಮೂರು ಬೇಕಿತ್ತಾ? ಫ್ಲೇವರ್ ಚೇಂಜ್ ಮಾಡ್ರಿ ಅಂತ ಹೇಳಿದ್ರೆ ಫ್ಲೇವರ್ ಚೇಂಜ್ ಮಾಡೋ ಸಲುವಾಗಿ ಟ್ರೈ ಮಾಡಿದೆ ಸರ್. ಫ್ಲೇವರ್ ಒಂದು ಮಾಡ್ಬೋದಾಗಿತ್ತಲ್ಲ. ಬೇರೆ 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 ಫ್ಲೇವರ್ ಕೊಡಿ ಅಂತ ನಾನು ಹೇಳಿದ್ದು. 4 ಜನ ಬೇರೆ ಬೇರೆ ಮಾಡಿ ಅಂತ ಹೇಳಿದೆ, ನೀವೇ ಬೇರೆ ಬೇರೆ ಫ್ಲೇವರ್ ಮಾಡಿ ಅಂತಲ್ಲ ಹೇಳಿದ್ದು. ಆಯ್ತು. ಒಂದೇ ಒಂದು ಮಾಡಿದ್ರೆ ಸಾಕಾಯ್ತು. ನಾ ಬಂದಲ್ಲಿ ಹೇಳಿದೆ ನಿಮಗೆ ಒಂದೇ ಒಂದು ಮಾಡಿ ಅಂತ. ವಿಶ್ವ, ಏನಪ್ಪ ಇದು? ವಿಶ್ವ, ತುಪ್ಪ ಕಾಯಿಸಿಯಾ? ಬರೀ ತುಪ್ಪ ಇದೆಯಲ್ಲಪ್ಪ ಇದರಲ್ಲಿ. ಇದರಲ್ಲಿ ಇಫ್ ಯು ಕ್ಯಾನ್ ಸಿ, ಈಗ ತೊಗೊಂಡ್ರೆ ಓಕೆ ಏನು ಕಾಣುತ್ತೆ ನೋಡು. ಬರೀ ತುಪ್ಪ, ಹಾಲಿನ ಅಂಶ ಇಲ್ಲವೇ ಇಲ್ಲ. ಹಾಲು ಹಾಕಿದ್ನಲ್ಲ. ನೀನು ಎಷ್ಟೊಂದು ತುಪ್ಪ ಹಾಕಿದ್ರೆ ಹಾಲು ಎಲ್ಲಿರುತ್ತಪ್ಪ? ಹಿಂಗೋಗತ್ತೆ ಹಾಲು. ಹಂಗಾರೆ ಹಾಲು ದಪ್ಪ ಆಗಿರ್ಬೇಕು. ಹಾಂ ಹೌದು, ಕರೆಕ್ಟಾಗಿ ಹೇಳಿದೆ. ಓಕೆ, ಎಲ್ಲರೂ ನಿನಗೆ ಟೇಸ್ಟ್ ಮಾಡು ಅಂತ ಹೇಳಿದೆ ಅಲ್ವಾ? ಟೇಸ್ಟ್ ಮಾಡಿದ್ಯಾ? ಫ್ರ್ಯಾಂಕಾಗಿ ಹೇಳು, ಕರೆಕ್ಟಾಗಿತ್ತ? ಸ್ವೀಟ್ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಅಲ್ಲ? ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ. ಟೆಲ್ ಮಿ ಕಾನ್ಫಿಡೆಂಟ್. ಜೋರಾಗಿ ಹೇಳಮ್ಮ. ನಂಗೆ ಗೊತ್ತಿಲ್ಲ, ನೀವೇನು ತಿಳ್ಕೊತೀರಾ ಅಂತ. ಸಿ ವಿ ಆಲ್ರೆಡಿ ರಿಟನ್ ದ ಪಾಯಿಂಟ್ಸ್. ಹಾಂ, ಸೊ ವಾಟ್ ಎವರ್ ಯು ಸೇ ಇದು ಅಫೆಕ್ಟ್ ಆಗಲ್ಲ. ಇಲ್ಲ ಸರಿ ಇದೆ. ಸರಿ ಇದೆಯಾ? ಓಕೆ, ಪಾಯಿಂಟ್ಸ್ ಹೇಳ್ತೀವಿ. ಹೈಯೆಸ್ಟ್ ಪಾಯಿಂಟ್ಸ್ ಕೊಟ್ಟಿರೋದು 8 ಪಾಯಿಂಟ್ಸ್ ಕೊಟ್ಟಿದ್ದೀವಿ. 8 ಪಾಯಿಂಟ್ಸು ಏನಕ್ಕೆ ಅಂದರೆ ಇದರಲ್ಲಿ ಇರುವಂತಹ ಒಂದು ಟೆಕ್ಸ್ಚರು, ಸ್ವೀಟಿನ ಅಂಶ ಹಾಗೂ ಇದರ ಒಂದು ನಾವು ಯಾವ ಥರ ಹೇಳಿದ್ವಿ, ಯಾವ ಥರ ಬೇಕು ಅಂತ ಅದೇ ಥರ ಒಂದು ಸ್ವೀಟನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. 50% ಮ್ಯಾಚ್ ಆಗಿದೆ. ಓಕೆ, 50% ಮ್ಯಾಚ್ ಆಗಿದೆ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಎಫರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಈ ಸುತ್ತಿನಲ್ಲಿ ಹೈಯೆಸ್ಟ್ ಪಾಯಿಂಟ್ಸ್ ತೊಗೊಂಡಿರೋದು 8 points goes to Shilpa. ನಾಗರಾಜ್, ನೀವು ಪ್ರತಿ ಸಲ ನನಗೆ ಗೊತ್ತು ನಿಮಗೆ 500, 1000, 2000 ಜನಕ್ಕೆ ಅಡುಗೆ ಮಾಡಿ ಅಭ್ಯಾಸ. ಇಲ್ಲಿ ಇಬ್ಬರಿಗೆ ಮಾಡಬೇಕು. ನೀವು ಮಾಡಿರೋವಂಥ ಸ್ವೀಟ್ ನಮಗೆ ಇಷ್ಟ ಆಯಿತು. ಇಟ್ ವಾಸ್ ವೆರಿ ನೈಸ್. ಸೊ ನೀವು ಆ ಟೆಕ್ಸ್ಚರ್ನ ಚೆನ್ನಾಗಿ ಉಳಿಸ್ಕೊಂಡಿದ್ದೀರ. 3ರಲ್ಲಿ ನಮಗೆ ತುಂಬ ಇಷ್ಟ ಆಗಿದೆ ಇದು. ಓಕೆ, ಅದೇನೋ ಬೆಂಗಳೂರು ಅಂದ್ರಲ್ಲ, ಏನು ಬೆಂಗಳೂರು? ಬಾದಾಮ್ ಬೆಂಗಳೂರು. ಬಾದಾಮ್ ಬೆಂಗಳೂರು. ಸೊ ಬಾದಾಮ್ ಬೆಂಗಳೂರು ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ನಾವು 8 ಪಾಯಿಂಟ್ಸನ್ನು ಕೊಡ್ತಾ ಇದ್ದೀವಿ. ಈವನ್ ಯು ಗೆಟ್ 8 ಪಾಯಿಂಟ್ಸ್. ಕಮಿಂಗ್ ಟು ದ ನೆಕ್ಸ್ಟ್ ಪರ್ಸನ್, ಮಾಧುರ್ಯ. ನೀನೇ ಹೇಳಿದಾಗೆ ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಅಂತ ಏನು ಅಂದ್ಕೊಂಡಿದ್ದೆ, ಬ್ಯಾಲೆನ್ಸ್ಡ್ ಆಗಿರಲಿಲ್ಲ. ವಿ ಫೆಲ್ಟ್ ದಟ್ ಶುಗರ್ ವಾಸ್ ಲಿಟಲ್ ಲೆಸ್. ಇನ್ನೂ ಲೆಸ್ ಇತ್ತಾ? ಇನ್ನೊಂಚೂರು ಬೇಕಾಗಿತ್ತು. ಯು ಗೆಟ್ 7 ಪಾಯಿಂಟ್ಸ್. ವಿಶ್ವ, ಇದು ಫಿರ್ನಿ ಅಲ್ಲ ಗುರು. ಫಿರ್ನಿ ಅಂದರೆ ಇಟ್ ಶುಡ್ ಬಿ ಥಿಕ್, ಇಟ್ ಶುಡ್ ಬಿ ವೆರಿ ಈಸಿ ಟು ಈಟ್. ನಿಂದ್ರಲ್ಲಿ ಏನು ಮಾಡಿದ್ಯಾ ನೀನು? ಆ್ಯಪಲ್ಲು ಗೀಪಲ್ಲು ಎಲ್ಲ ಹೇಳಿದ್ನಲ್ಲ. ಇದನ್ನು ನೋಡಿದ್ರೆ ಯಾರಿಗಾದ್ರೂ ಇದೇನು ಅಂದರೆ ಕಲ್ಗೊಚ್ಚು ಅಂತ ಹೇಳ್ಬೋದು, ಸ್ವೀಟು ಅಂತ ಹೇಳೋಕ್ಕಾಗಲ್ಲ. ಅಂದರೆ ಹಸುಗಳು ಮಾತ್ರ ಕುಡ್ಸೋದಾ? ಇವಾಗ ನಾವು ಹಸುಗಳೇ ಆಗಿರೋದು ಇದನ್ನು ಕುಡಿದ್ಮೇಲೆ. ಒಂಥರ ಅದೇ ಅಲ್ಲ, ನಾನು ಅಲ್ಲಿ ಬಂದು ಕ್ಲಿಯರಾಗಿ ಹೇಳಿದೆ, ಆ್ಯಪಲ್ನ ರುಬ್ಬು ಹಾಕಬೇಕು, ಹೊಗೆ ಅದು ಗ್ಯಾರಂಟಿ ಹೊಗೆನೆ. ನಾವು ತಮಗೆ ಕೊಡೋಕ್ಕೆ ಸಾಧ್ಯ ಇರುವಂಥ ಪಾಯಿಂಟ್ಸ್ 9 ಪಾಯಿಂಟ್ಸ್. 9? 9 ಡಿವೈಡೆಡ್ ಬೈ 2 4.5. ಸಾಕು. ಸಾಕಾ? ಸೊ ಈಗ ನಿಮ್ಮ ಸ್ಕೋರ್ಸ್ ಈ ರೀತಿ ಇದೆ. ಮಾಧುರ್ಯ 6 + 7 13, ವಿಶ್ವ 10, ದೆನ್ ಶಿಲ್ಪಾ 13, ನಾಗರಾಜ್ 14. ಆದರೂ ಇಲ್ಲಿರೋದು ಕೇವಲ 3 ಅಂಕಗಳ ವ್ಯತ್ಯಾಸ. ನಿನಗೆ ಗೊತ್ತು, ಫೈನಲ್ ರೌಂಡಿಗೆ ಬಂದು 3 ಪಾಯಿಂಟ್ನ ಮೀರಿ ನೀನು ನೆಕ್ಸ್ಟ್ ರೌಂಡ್ಗೆ ಹೋಗಿದ್ಯಾ ಕೆಲವು ಸಲ. ಎನಿಥಿಂಗ್ ಈಸ್ ಪಾಸಿಬಲ್, ಬಟ್ ಇದು ಆ್ಯಡ್ ಆಗುತ್ತೆ. ಕೊನೆ ರೌಂಡು ಡಿಸೈಡಿಂಗ್ ರೌಂಡು. ಓಕೆ, ಆರ್ ಯು ಆಲ್ ರೆಡಿ ಫಾರ್ ದ ಥರ್ಡ್ ರೌಂಡ್? 1 2 3. Yes.